ಕಲುಷಿತ ನೀರು ಬರ್ತಿದೆ ಸರಿಪಡಿಸಿ ಅಂತ ಕೇಳಿದ್ರು. ಕ್ಯಾರೆ ಅಂತ ಇದ್ಲ ಗ್ರಾಮ ಪಂಚಾಯಿತಿಯ ಕಚೇರಿ ಸಿಬ್ಬಂದಿ. ಏನ್ ಮಾಡಿದ್ರು ಆಗ ಜನ ಸಿಟ್ಟಿಗೆದ್ದು ಪಂಚಾಯಿತಿ ಕಚೇರಿಗೆನೆ ಬೀಗ ಹಾಕಿದ್ರು ಜನ. ತುಂಬಾ ಬಾರಿ ಕೇಳ್ಕೊಂಡಿದ್ದಾರೆ ಅವರು, ನಮ್ಗೆ ಇಲ್ಲಿ ಕಲುಷಿತ ನೀರು ಬರ್ತಾ ಇದೆ ಸರಿ ಮಾಡ್ಕೊಡಿ ಅಂತ ಕೇಳ್ತಾನೆ ಇದ್ರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಪಂಚಾಯಿತಿಯ ಕಚೇರಿ ಸಿಬ್ಬಂದಿ ಇದ್ರು. ಸೊ ಆ ಸಂದರ್ಭದಲ್ಲಿ ಸಿಟ್ಟಿಗೆದ್ದ ಜನ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಇದು ವಜ್ಜಲ್ ಗ್ರಾಮ ಪಂಚಾಯಿತಿಗೆ ಕಚೇರಿಗೆ ಬೀಗ ಹಾಕಿರುವ ಸುದ್ದಿ. ಕಲುಷಿತ ನೀರನ್ನು ಕುಡಿದು ತೋರಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನ. ಯಾದಗಿರಿಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ನೀರು ತೋರಿಸ್ತಾ ಇದ್ದಾರೆ, ನೋಡಿ ನಮ್ಗೆ ಇದನ್ನೇ ನಾವು ನೀರು ಕುಡಿಬೇಕು, ಹೇಗೆ ಕುಡಿಯೋದು, ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ತುಂಬಾ ಬಾರಿ ನಾವು ಕೇಳಿದೀವಿ, ಅವರಿಗೆ ಹೇಳಿದ್ರು ಕೂಡ ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ. ತಾವಾಯ್ತು ತಮ್ಮ ಪಾಡಾಯ್ತು ಅನ್ನೋ ರೀತಿಯಾಗಿದ್ದಾರೆ. ಹಾಗಾದ್ರೆ ಇಲ್ಲಿನ ಜನರ ಸಮಸ್ಯೆ ಇವರಿಗೆ ಬೇಡವಾ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿ ಇವತ್ತು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗವನ್ನ ಜಡಿದಿದ್ದಾರೆ. ಜನರು ಅಷ್ಟೇ ಈಗ ಹೇಳಿದ್ದು ಕೇಳಿಲ್ಲ, ಯಾಕಂದ್ರೆ ಅವರು ಇವರ ಜನರ ಕೆಲಸವನ್ನ ಮಾಡೋದಕ್ಕೆ ಇರುವಂತದ್ದು. ಆದ್ರೆ ತಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಾವು ಹೇಳಿದ್ದೆ ನಡಿಬೇಕು ಅನ್ನೋತಿರಿದ್ರೆ ಜನ ಯಾವ ರೀತಿಯಾಗಿ ಒಂದೊಂದ್ಸಲ ರೊಚ್ಚಿಗೆದ್ದು ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಇದುವೇ ಉದಾಹರಣೆ. ಒಬ್ಬ ಅಧಿಕಾರಿ ಸದಸ್ಯರು ಅವರಿಗೆ ಅನ್ಸುತ್ತ ಪರಿಸ್ಥಿತಿ ನಮ್ಮ ಊರಾಗ ಬಂದ ಗ್ರಾಮ ಪಂಚಾಯತಿ. ಹಿಂಗಾಗಿ ನಮ್ಮ ಊರಾಗ ಗ್ರಾಮ ಪಂಚಾಯತಿನೇ ಬೇಡ. ನಮ್ಮ ಯುವಕರೆಲ್ಲ ಏನ್ ಒಪ್ಕೊಂಡ್ರಿ ಗೊತ್ತಾ, ಬಂದು ಬೀಗ ಹಾಕೋದ ಉದ್ದೇಶ ಏನು, ಪಂಚಾಯತಿ ಗ್ರಾಮ ಪಂಚಾಯತಿ ಬೇಡ ನಮ್ಗೆ. ಇದನ್ನ ತೆಗೆದು ಬಿಡ್ರಿ, ಗ್ರಾಮ ಪಂಚಾಯತಿ ಇಡಬೇಡ ನಮ್ಗೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಪ್ರತಿಭಟನೆ ಮಾಡೋ ಸಂಬಂಧ ಬಂದು ಬೀಗವನ್ನು ಹಾಕಿದ್ದೇವೆ. ಈ ಮೂಲಕ ನಾವು ಏನು ಕೇಳ್ಕೊಳ್ತಿದೀವಿ, ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಮತ್ತು ಸಿಇಒ ಯಾದಗಿರಿ ಅವರಿಗೆ ನಾವು ವಜ್ಜಲ್ ಗ್ರಾಮ ಪಂಚಾಯತಿಯ ಅನಾನುಕೂಲಗಳನ್ನ ನಿಮ್ಗೆ ತಿಳಿಸ್ತಾ ಇದೀವಿ. ಇದನ್ನ ಕೂಡಲೇ ನೀವು ಕ್ರಮ ಕೈಗೊಂಡು ಇದನ್ನ ಭೇಟಿ ನೀಡಬೇಕು. ತಾಲೂಕ್ ಪಂಚಾಯತ್ ಇಒ ಬರೋವರೆಗೂ ನಾವು ಈ ಬೀಗ ಹಾಕಿದ್ದನ್ನು ತೆಗೆಯೋದಿಲ್ಲ. 1 ದಿನ ಆಗಲಿ, 2 ದಿನ ಆಗಲಿ, 3 ದಿನ ಆಗಲಿ. ನೀವು ಇಲ್ಲಿವರೆಗೂ ಇಲ್ಲಿ ಬಂದು ನೀವು ಆಶ್ವಾಸನೆ ಕೂಡ ಕೆಲಸ ಮಾಡ್ತೇವೆ ಅಂತ ಭರವಸೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಜನರ ಆಕ್ರೋಶ ಕಟ್ಟೆ ಓಡಿದ್ರೆ ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಈಗ ಎಷ್ಟು ಟೈಮಿಂದ ಈ ರೀತಿಯಾಗಿ ಕಲುಷಿತ ನೀರು ಬರ್ತಾ ಇತ್ತು, ಜನ ಪದೇ ಪದೇ ಹೇಳ್ತಾನೆ ಇದ್ರು. ಯಾಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ತಂಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಯಾಕೆ ವರ್ತನೆ ಮಾಡ್ತಿದ್ರು? ಅವ್ರಿಗೂ ಅದೇ ನೀರು ಬರ್ತಾ ಇರೋದಲ್ವಾ? ಎಸ್ ನಮಿತಾ, ಏನು ವಜ್ಜಲ್ ಗ್ರಾಮದಲ್ಲಿ ಏನು ಹುಣಸಗಿ ತಾಲೂಕಿನ ತಾಲೂಕಿನಲ್ಲಿ ಬರ್ತಕ್ಕಂಥ ವಜ್ಜಲ್ ಗ್ರಾಮದಲ್ಲಿ ಸಾಕಷ್ಟು ದಿನಗಳಿಂದ ಕಲುಷಿತ ನೀರು ಸರಬರಾಜು ಆಗ್ತಾ ಇತ್ತು. ಗ್ರಾಮಸ್ಥರು ಹಲವು ಬಾರಿ PDO ಆಗಿರ್ಬಹುದು ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸಾಕಷ್ಟು ಬಾರಿ ನಮಗೆ ಉತ್ತಮವಾದ ನೀರನ್ನ ಸರಬರಾಜು ಮಾಡಿ ಅಂತೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಕ್ಯಾರೆ ಅಂದಿರ್ತಕ್ಕಂತಹ PDO ಮತ್ತು ಅಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಅವ್ರಿಗೇನು ಸ್ಪಂದನೆಯನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಜನರು ರೊಚ್ಚಿಗೆದ್ದು ಪಂಚಾಯತಿಗೆ ಬೀಗ ಹಾಕ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಸುರಪುರ ತಾಲೂಕಿನ ತಿಪ್ಪನಟಿಗೆಯಲ್ಲಿ ಕೂಡ ಕಲುಷಿತ ನೀರನ್ನು ಸೇವಿಸಿ 3 ಜನ ಮೃತಪಟ್ಟಿದ್ರು. ಆದ್ರೆ ನಮಗೂ ಕೂಡ ಏನಾದ್ರೂ ಆಗುತ್ತೆ, ಆದ್ರೆ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ, ನಮಗೆ ಸ್ವಚ್ಛವಾದ ನೀರನ್ನು ಕೊಡಿ ಅಂತೇಳಿ ನಾವೇನು ಬೇರೆ ಕೇಳ್ತಾ ಇಲ್ಲ. ನಿಮ್ಗೆ ಮೂಲಭೂತ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ, ನಾವು ನಮ್ಮ ಹಣದಿಂದಲೇ ನೀವು ಸರ್ಕಾರವನ್ನು ನಡೆಸ್ತೀರಿ, ನಮ್ಮ ಹಣದಿಂದಲೇ ನೀವು ಸಂಬಳವನ್ನ ತಗೋತೀರಿ, ನೀವು ಅಧಿಕಾರಿಗಳು ಸರ್ಕಾರಿ ನೌಕರರು. ಆದ್ರೆ ನಮ್ಗೆ ಯಾಕೆ ನೀವು ಇಂತಹ ಕಲುಷಿತ ನೀರನ್ನ ಕೊಡ್ತೀರಿ, ಉತ್ತಮವಾದ ನೀರನ್ನ ಕೊಡಬೇಕು ಅಂತೇಳಿ ಗ್ರಾಮಸ್ಥರು ನಿಜಕ್ಕೂ ಗ್ರಾಮಸ್ಥರ ಸಹನೆಯ ಕಟ್ಟೆಯನ್ನು ಹೊಡೆದು ಇವತ್ತು ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಅಂತ ಈಗಲೂ ಕೂಡ ಹಂಗೆ ಇದೆಯಾ? ಯಾರಾದ್ರೂ ಬಂದ್ರ ಅಲ್ಲಿಗೆ ಪರಿಸ್ಥಿತಿನ ಅಟ್ಲೀಸ್ಟ್ ಕೇಳುವಂತ ಪ್ರಯತ್ನ ಆಯ್ತಾ? ಇದಕ್ಕೂ ಈಗ ನಾವು ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ಈಗ ಅಧಿಕಾರಿಗಳು ಗ್ರಾಮಕ್ಕೆ ಹೋಗಿ ಭೇಟಿಯನ್ನ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ನಮಿತಾ. ಓಕೆ, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ.